ಸಿನಿಮಾ ನಿರ್ದೇಶಕರೊಬ್ಬರಿಗೆ ಗುಂಡು ಹಾರಿಸಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರತಕ್ಕಂಥ ಒಂದು ಘಟನೆ ನಡೆದಿದೆ. ನಿರ್ದೇಶಕನಿಗೆ ಗುಂಡು ಹಾರಿಸಿ ಕೊಲೆ ಯತ್ನ ಪ್ರಕರಣ. ನಾಯಕ ನಟ ತಾಂಡವೇಶ್ವರ್ ಅಂತಕ್ಕಂಥ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಅದೇ ಸಿನಿಮಾದ ನಾಯಕ ನಟ ನಿರ್ದೇಶಕ ಭರತ್ ದೂರಿನ ಮೇರೆಗೆ ಬಂಧಿಸಿದ್ದಾರೆ ಚಂದ್ರ ಲೇಔಟ್ ಪೊಲೀಸರು. ದೇವನಾಂಪ್ರಿಯ ಸಿನಿಮಾ ಸಂಬಂಧ 6 ಲಕ್ಷ ಹಣಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯಾಗಿದೆ. ನಿನ್ನೆ ಸಂಜೆ ನಿರ್ದೇಶಕ ಭರತ್ ಮೇಲೆ ಫೈರಿಂಗ್ ಅನ್ನು ಮಾಡಿದ್ದ ತಾಂಡವೇಶ್ವರ್. ನಿರ್ಮಾಪಕರು ಸಿಗದೆ 2 ವರ್ಷದಿಂದ ಸಾಗ್ತಾ ಇದೆ ಸಿನಿಮಾ ದೇವನಾಂಪ್ರಿಯ. ಅದು ಕಂಟಿನ್ಯೂ ಆಗ್ತಾ ಇಲ್ಲ. ಹಂತ ಹಂತವಾಗಿ 6 ಲಕ್ಷ ಹೂಡಿಕೆ ಮಾಡಿದ್ದ ನಟ ತಾಂಡವೇಶ್ವರ್ ಸಿನಿಮಾ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ 6 ಲಕ್ಷವನ್ನು ವಾಪಸ್ ಕೇಳಿದ್ದ. 6 ಲಕ್ಷ ರೂಪಾಯಿ ಹಣಕ್ಕೋಸ್ಕರ ನಡೆದಿರ್ತಕ್ಕಂಥ ಗಲಾಟೆ. ಈಗೇನೋ ಬೇರೆಯವರು ಯಾರೋ ಬಂದಿದ್ದಾರೆ ಪ್ರೊಡ್ಯೂಸರು ಅಂತಂದ್ಬಿಟ್ಟು 6 ಲಕ್ಷ ರೂಪಾಯಿ ವಿಚಾರಕ್ಕೆ ಆಗಿರೋ ಗಲಾಟೆ. ನಿನ್ನೆ ಆಗಿರ್ತಕ್ಕಂಥ ಘಟನೆ, ಅದರಲ್ಲಿ ಈಗಾಗಲೇ ಆರೋಪಿ ಏನಿದ್ದಾನೆ ಆತನನ್ನು ಬಂಧಿಸಲಾಗಿದೆ ಮತ್ತು ಈ ಕೃತ್ಯಕ್ಕೆ ಬಳಸಿರ್ತಕ್ಕಂಥ ಒಂದು ಲೈಸೆನ್ಸ್ ವೆಪನ್ DBBL ಗನ್ ಏನಿದೆ ಅದನ್ನು ಕೂಡ ಈಗ ಸೀಜ್ ಮಾಡಲಾಗಿದೆ. ಅದು ಈಗ ನೀವೇ ಹೇಳಿದ ಹಾಗೆ ಈ ಸಿನಿಮಾ ಪ್ರೊಡಕ್ಷನ್ಲಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಆಗಿರ್ತಕ್ಕಂಥ ಘಟನೆ ಅಂತೇಳಿ ಪ್ರಾರಂಭಿಕ ಇದರಲ್ಲಿ ಗೊತ್ತಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಇಂಟೆನ್ಷನಲ್ ಅಂತಲೇ ಗೊತ್ತಾಗಿದೆ. ಏರ್ ಫೈರ್ ಮಾಡಿರ್ತಕ್ಕಂಥದ್ದು, ಬಟ್ ಇಂಟೆನ್ಷನಲ್ ಅಂತಲೇ ಗೊತ್ತಾಗಿದೆ. ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಏನಿದು ಪ್ರಕರಣ, ಏನಿದರ ಹಿನ್ನೆಲೆ ಅಂತ? ಅರವಿಂದ್, ದೇವನಾಂಪ್ರಿಯ ಅಂತೇಳಿ ಒಂದು ಫಿಲಮ್, ಈ ಫಿಲಮ್ ಸಂಪೂರ್ಣ ಚಿತ್ರೀಕರಣವಾಗದೆ ಅರ್ಧಕ್ಕೆ ನಿಂತು ಹೋಗಿದೆ. ಇದೇ ವಿಚಾರವಾಗಿ ನಿರ್ದೇಶಕ ಭರತ್ ಮತ್ತೆ ಆ ಚಿತ್ರದ ನಾಯಕ ನಟ ತಾಂಡವ್ ರಾಮ್ ನಿನ್ನೆ ಚಂದ್ರ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಸವೇಶ್ವರ ಲೇಔಟ್ನ ಈ ಒಂದು ಆಫೀಸ್ನಲ್ಲಿ ಸಭೆಯನ್ನು ಸೇರಿರ್ತಾರೆ, ಮೀಟಿಂಗ್ ಅನ್ನು ಮಾಡಿರ್ತಾರೆ. 6:30ಕ್ಕೆ ಈ ಸಭೆ ಆರಂಭವಾಗುತ್ತೆ. ಈ ಸಂದರ್ಭದಲ್ಲಿ ಚಿತ್ರದಲ್ಲಿ ಮೊದಲಿಗೆ ಒಳ್ಳೆ ನಿರ್ಮಾಪಕರನ್ನ ಹಿಡಿದುಕೊಡ್ತೀನಿ, ಹಣವನ್ನು ತರ್ತೀನಿ ಅನ್ನೋ ನಿಟ್ಟಿನಲ್ಲಿ ನಿರ್ದೇಶಕರು ಒಂದಷ್ಟು ಮಾತನ್ನ ಕೊಟ್ಟಿದ್ರಂತೆ. ಆದರೆ ಯಾರೋ ಹೊಸ ಪ್ರೊಡ್ಯೂಸರ್ನ ಹುಡುಕಕ್ಕಾಗಿರ್ಲಿಲ್ಲ. ಇದೇ ಸಂದರ್ಭದಲ್ಲಿ 6 ಲಕ್ಷ ರೂಪಾಯಿ ಹಣವನ್ನು ಸಹ ಕೊಟ್ಟಿದ್ರಂತೆ ನಾಯಕ ನಟ ತಾಂಡವ್ ರಾಮ್. ಇದೇ ವಿಚಾರವಾಗಿ ಇನ್ನು ಹಣವನ್ನು ವಾಪಸ್ ಕೊಟ್ಟಿಲ್ಲ. ಅದ್ರ ಜೊತೆಗೆ ಈ ಚಿತ್ರವನ್ನು ಕೂಡ ಸಂಪೂರ್ಣ ಮುಗಿಸಿಲ್ಲ, ಅರ್ಧದಲ್ಲೇ ನಿಲ್ಲಿಸಿದ್ದಾರೆ. ಹೀಗಾಗಿ ಇದರ ಸಂಬಂಧ ಮಾತುಕತೆ ನಡೀತಿದ್ದಂತಹ ಸಂದರ್ಭದಲ್ಲಿ ಈ ತಾಂಡವರಾಮ್ ಏನ್ ಮಾಡಿದ್ದಾರೆ, ಒಂದು ಸಿಂಗಲ್ ಬ್ಯಾರೆಲ್ ಗನ್ನು, ಅದು ಲೈಸೆನ್ಸ್ಡ್ ಗನ್ ಅಂತ ಹೇಳಲಾಗ್ತಿದೆ, ಹಾಸನದಿಂದ ಬರುವಾಗ ಜೊತೆಯಲ್ಲೇ ತೆಗೆದುಕೊಂಡು ಬಂದಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಆ ಒಂದು ಗನ್ನನ್ನು ತೆಗೆದುಕೊಂಡು ಏಕಾಏಕಿ ನಿರ್ದೇಶಕ ಭರತ್ ಮೇಲೆ ಗುಂಡನ್ನ ಹಾರಿಸುವ ಕೆಲಸವನ್ನ ಮಾಡಿದ್ದಾರೆ. ಆ ಗುಂಡು ಮಿಸ್ಫೈರ್ ಆಗಿದೆ. ಅದೃಷ್ಟವಶಾತ್ ಅದು ಮನೆಯ ರೂಫ್ ಮೇಲ್ಛಾವಣಿಗೆ ತಗುಲಿದೆ. ಆ ಬಳಿಕ ನಿರ್ದೇಶಕ ಭರತ್ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ರು. ದೂರಿನ ಆಧಾರದ ಮೇಲೆ ಆರ್ಮ್ಸ್ ಆಕ್ಟ್ ಹಾಗೆ ಕೊಲೆ ಯತ್ನ ಪ್ರಕರಣದಡಿ ಪ್ರಕರಣ ದಾಖಲಾಗಿ ಇದೀಗ ತಾಂಡವೇಶ್ವರ ಅಲಿಯಾಸ್ ತಾಂಡವ್ ರಾಮ್ ಈತನನ್ನ ನಾಯಕ ನಟನನ್ನ ಬಂಧಿಸುವ ಕೆಲಸವನ್ನ ಮಾಡಲಾಗಿದೆ. ಇನ್ನು ಈ ಸಿಂಗಲ್ ಬ್ಯಾರೆಲ್ ಗನ್ ಏನಿದೆ, ಇದು ಲೈಸೆನ್ಸ್ಡ್ ಗನ್ ಅಂತ ಹೇಳಲಾಗ್ತಿದೆ. ಅದರ ಲೈಸೆನ್ಸ್ ಪುಸ್ತಕವನ್ನ ಇದೀಗ ಪೊಲೀಸರು ಕೇಳಿದ್ದಾರೆ. ಆತ ಆಲ್ ಓವರ್ ಕರ್ನಾಟಕಕ್ಕೆ ಲೈಸೆನ್ಸ್ ಇದೆ ಅನ್ನೋ ನಿಟ್ಟಿನಲ್ಲಿ ಮಾಹಿತಿಯನ್ನ ನೀಡ್ತಿದ್ದಾನೆ. ಆದ್ರೆ ಬಹುತೇಕ ಸಿಂಗಲ್ ಬ್ಯಾರೆಲ್, ಡಬಲ್ ಬ್ಯಾರೆಲ್ ಗನ್ಗಳೇನಿದಾವೆ ಇವುಗಳನ್ನ ಆಲ್ ಓವರ್ ಕರ್ನಾಟಕಕ್ಕೆ ಲೈಸೆನ್ಸ್ ಕೊಡೋದಿಲ್ಲ. ಯಾರಿಗೆ ಕೊಡ್ತಾರೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಕೆಲವರು, ಅಂದ್ರೆ ಈ ಸೆಕ್ಯೂರಿಟಿ ಏಜೆನ್ಸಿಗಳು ಯಾರು ಇರ್ತವೆ ಅಂತವ್ರಿಗೆ ಆಲ್ ಓವರ್ ಕರ್ನಾಟಕಕ್ಕೆ ಲೈಸೆನ್ಸ್ ಕೊಡುವ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಈತನಿಗೆ ಆಲ್ ಓವರ್ ಕರ್ನಾಟಕಕ್ಕೆ ಲೈಸೆನ್ಸ್ ಇದೆಯಾ ಅಥವಾ ಕೇವಲ ಈ ತೋಟವನ್ನ ಕಾಯೋದಕ್ಕೆ, ತೋಟದ ಮನೆಗಳಿಗೆ ಈ ಸಿಂಗಲ್ ಬ್ಯಾರೆಲ್ ಲೈಸೆನ್ಸ್ ಅನ್ನ ಇರ್ತಕ್ಕಂಥ ಈ ಒಂದು ಗನ್ನನ್ನ ಕೊಡ್ತಾರೆ, ಅದನ್ನ ತೆಗೆದುಕೊಂಡು ಬೆಂಗಳೂರಿಗೆ ಹೇಗೆ ಬಂದ, ಈ ವಿಚಾರವಾಗಿ ಒಂದಷ್ಟು ತನಿಖೆ ನಡೀತಿದೆ. ಆತನನ್ನ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಮಾಡಲಾಗ್ತಿದೆ. ಮೀಟಿಂಗ್ ನಲ್ಲಿ ಯಾರ್ಯಾರಿದ್ರು ಅವರೆಲ್ಲರ ಹೇಳಿಕೆಯನ್ನ ಪಡೆದುಕೊಳ್ಳುವ ಕೆಲಸವನ್ನ ಚಂದ್ರ ಲೇಔಟ್ ಪೊಲೀಸರು ಮಾಡ್ತಿದ್ದಾರೆ. ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ.